ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಇವತ್ತು ನಾವು ವಿನಾಯಕ ಚತುರ್ಥಿ ಸ್ಪೆಷಲ್ಲು ಒಂದು ರೆಸಿಪಿ ನೋಡೋಣ. ವಿನಾಯಕ ಚತುರ್ಥಿ ಅಂದರೆ ನಮಗೆಲ್ಲ ನೆನಪಾಗೋದು ಮೋದಕ. ಇವತ್ತು ನಾನು ಬಾಳೆಹಣ್ಣು ಹಾಗೂ ಗೋಧಿ ಹಿಟ್ಟಿನಿಂದ ಒಂದು ಸ್ಪೆಷಲ್ ಆಗಿರೋಂಥ ಮೋದಕನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಾನಿಲ್ಲಿ ಒಂದು ದೊಡ್ಡ ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋಂಥ ಬಾಳೆಹಣ್ಣ ನೋಡಿ ತಗೊಳ್ಳಿ. ದೊಡ್ಡದಾಗಿದ್ದರೆ ಒಂದೇ ಸಾಕಾಗುತ್ತೆ, ಚಿಕ್ಕದಾದರೆ 2 ಬೇಕಾಗುತ್ತೆ. ಸೊ ಬಾಳೆಹಣ್ಣು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ರಫಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಫೋಕ್ ಸಹಾಯದಿಂದ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಕಪ್ ಅಷ್ಟು ನಾನು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಫ್ರೆಶ್ಶಾಗಿ ತುರಿದಿರೋಂಥ ತೆಂಗಿನಕಾಯಿ ತುರಿನ ನಾನು 1 ಕಪ್ ಅಷ್ಟು ಸೇರಿಸ್ತಾ ಇದ್ದೀನಿ. ಎರಡನ್ನೂ ಸೇರಿಸ್ಬಿಟ್ಟು ಬೆಲ್ಲದ ಪುಡಿ ಚೆನ್ನಾಗಿ ಕರಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸೇರಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗವಾಗ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಇದಕ್ಕೆ ಕಟ್ ಮಾಡಿ ಚಿಕ್ಕದಾಗಿ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಇದು ತಿನ್ಬೇಕಾದ್ರೆ ಆವಾಗವಾಗ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಇದಕ್ಕೆ 1/4 kg ಅಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಬಾಳೆಹಣ್ಣು ಮತ್ತು ಬೆಲ್ಲದ ಇರೋಂಥ ಮಾಯಿಶ್ಚರಿಂದನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸಪೋಸ್ ನಿಮ್ಗೇನಾದರೂ ಸ್ವಲ್ಪ ಆಗ್ತಿಲ್ಲ ಅಂತಿದ್ರೆ ಸ್ವಲ್ಪನೇ ಹನಿಯಾಗಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟು ಏನು ನಾವು ಕಲಿಸ್ತೀವಲ್ಲ ಆ ಹದಕ್ಕೆ ನೀವು ಕಲಿಸ್ಕೋಬೇಕಾಗುತ್ತೆ. ತುಂಬ ತೆಳುವಾಗಿ ಮಾಡ್ಕೋಬೇಡಿ. ಈಗ ನಾನು ಒಂದು 1/4 ಕಪ್ಪಷ್ಟು ಅವಲಕ್ಕಿ ತೊಗೊಂಡು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಈಗ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡೋಣ. ಗೋಧಿ ಹಿಟ್ಟಿನ ಚಪಾತಿಗೆ ಹೇಗೆ ನಾವು ನಾದಿಸ್ತೀವಲ್ಲ ಆ ರೀತಿ ಚೆನ್ನಾಗಿ ನೀವು ಸ್ಮೂತಾಗಿ ಬರೋ ಹಾಗೆ ಚೆನ್ನಾಗಿ ನಾದಿಸಿ ಇಟ್ಕೋಬೇಕು. ಈ ಹದಕ್ಕಿದ್ರೆ ಸಾಕಾಗುತ್ತೆ. ಈ ರೀತಿ ಹದ ಬಂದಮೇಲೆ 1 ಸ್ಪೂನಷ್ಟು ತುಪ್ಪ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಸೈಡಲ್ಲಿ ಇಡೋಣ. ನಾನಿವಾಗ ಮೋದಕ ಮಾಡ್ಕೊಳ್ಳೋದಕ್ಕೆ ಒಂದು ಮೋಲ್ಡನ್ನು ತೊಗೊಂಡಿದ್ದೀನಿ. 2 ಕಡೆಯೂ ತುಪ್ಪನ ಚೆನ್ನಾಗಿ ಸವರ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂಥ ಹಿಟ್ಟನ್ನು 2 ಕಡೆಯೂ ಈ ರೀತಿ ಫ್ಲ್ಯಾಟಾಗಿ ಬರೋ ರೀತಿಯಲ್ಲಿ ಇಟ್ಬಿಟ್ಟು ಮಧ್ಯ ಸೇರಿಸಿದ್ರೆ ಆಯಿತು. ಚೆನ್ನಾಗಿ ಲಾಕ್ ಮಾಡಿದ್ರೆ ಎಕ್ಸ್ಟ್ರಾ ಏನಿರುತ್ತೆ ಆಚೆ ಬರುತ್ತೆ. ಅದನ್ನು ತೆಗೆದುಬಿಟ್ರೆ ಸೂಪರಾಗಿ ಸುಂದರವಾಗಿರೋಂಥ ನಮ್ಮ ಮೋದಕ ಆರಾಮಾಗಿ ರೆಡಿ ಆಗುತ್ತೆ. ಸೊ ಡಿಫ್ರೆಂಟ್ ಶೇಪ್ಸಲ್ಲಿ ಸೈಜಲ್ಲಿ ಕೂಡ ಇರ್ತವೆ. ನಿಮ್ಗೆ ಯಾವ್ದು ಬೇಕೋ ನೀವು ತಗೋಬೋದು. ಸೊ ನೋಡಿ ಎಷ್ಟು ಸೂಪರಾಗಿರೋಂತಹ ಮೋದಕ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೀಗೆ ಒಂದೊಂದನ್ನೇ ಎಲ್ಲ ಮಾಡಿ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಒಂದು ಕಡೆ ಸ್ಟೀಮ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೂ ಸಹ ತುಪ್ಪನ ಚೆನ್ನಾಗಿ ಸವರಬೇಕು, ಅಂಟ್ಕೊಂಡೇ ಇರೋ ಥರ ಸವರ್ಬಿಟ್ಟು ನಾನು ಮಾಡಿಟ್ಕೊಂಡಿರೋಂಥ ಮೋದಕನ ಒಂದೊಂದೇ ಸ್ಟೀಮರ್ ಪಾತ್ರೆಗೆ ಇಡ್ತಾ ಇದ್ದೀನಿ. ಒಂದು ಕಡೆ ನಾನು ಆಲ್ರೆಡಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದೀತಾ ಇದೆ. ಕುದಿ ಬಂದಮೇಲೆ ಇಡಿ. ಸೊ ಇವಾಗ ನಾನು ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷ ನಾವು ಇದನ್ನು ಬೇಯೋದಕ್ಕೆ ಬಿಡೋಣ. 10 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಮೋದಕ ರೆಡಿಯಾಗಿರುತ್ತೆ. ಇದು ತುಂಬ ಈಸಿ ರೆಸಿಪಿ, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಆರಾಮಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಚಾಕ್ಲೇಟ್ ಇಷ್ಟಪಡೋವಂಥ ಮಕ್ಕಳಿಗೆ ಇದನ್ನು ತಿನ್ನಿಸ್ಬೋದು. ಯಾಕೆಂದರೆ ಕಲರ್ ನೋಡೋದಕ್ಕೂ ಚಾಕ್ಲೇಟ್ ಥರನೇ ಇರುತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನೀವು ಹಬ್ಬಕ್ಕೆ ಅಂತ ಅಲ್ಲ, ಬೇರೆ ಟೈಮಲ್ಲಿ ಕೂಡ ಮಕ್ಳಿಗೂ ಇದನ್ನು ಮಾಡಿ ಕೊಡ್ಬೋದು ಸ್ನ್ಯಾಕ್ಸ್ ಆಗಿ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.